ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದ್ದು ಅದನ್ನು ಕಂಪ್ಲೀಟ್ ಬೆಂಗಳೂರಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಸುಮಾರು 50ರಿಂದ 100 ಎಕರೆ ಹೊರಗಡೆ ಕಸ ಸಂಸ್ಕರಣಾ ಘಟಕ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಜನರಿಗೆ ತೊಂದರೆ ಇತ್ತು. ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಎರಡನೇದು, ನಮ್ಮದು 110 ಹಳ್ಳಿ ವ್ಯಾಪ್ತಿಗೆ ಜಾಸ್ತಿ ಬರ್ತದೆ. ಕುಡಿಯುವ ನೀರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಶಾಶ್ವತವಾಗಿ 110 ಹಳ್ಳಿ ವ್ಯಾಪ್ತಿಗೆ ಕಾವೇರಿ 5th ಸ್ಟೇಜ್ ಅದು ಕಂಪ್ಲೀಟ್ ಆದರೆ ನಮ್ಮ ಯಶವಂತಪುರ ಕ್ಷೇತ್ರ 110 ಹಳ್ಳಿಗೆ ಪರ್ಮನೆಂಟಾಗಿ ಕುಡಿಯುವ ನೀರಿನ ಸೋರ್ಸ್ ಮಾಡ್ತೇವೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಸಂಚಾರ ದಟ್ಟಣೆ ಏನಿದೆ ಅದನ್ನು ನಿವಾರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆಮೇಲೆ ದೊಡ್ಡ ರಸ್ತೆಗಳನ್ನು ವೈಟ್ ಟಾಪಿಂಗ್ ಮಾಡ್ತಕ್ಕಂಥದ್ದಕ್ಕೆ ಡಿಸೆಂಬರ್ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದನ್ನು ಉತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಕಸದ ಘಟಕನ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಬೇರೆ ಕಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕುಡಿಯುವ ನೀರು ಬೆಂಗಳೂರು ಮಾತ್ರ ಕಾವೇರಿ 5th ಸ್ಟೇಜ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಅದರಿಂದ ಬೆಂಗಳೂರಿಗೆ ಒಳ್ಳೆಯ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಮಾತ್ರ ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನು ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಮಾತ್ರ, ಮಿಕ್ಕದ ಯಾವುದು ಕೇಳಬೇಡಿ. ಬೆಂಗಳೂರು ಎಷ್ಟು ಡೆವಲಪ್ಮೆಂಟ್, ಅದರಿಂದ ಬಜೆಟಿಂದ ಬೆಂಗಳೂರಿಗೆ ಏನು ಡೆವಲಪ್ಮೆಂಟ್ ಆಗ್ತದೆ, ನಮ್ಮ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ಆಗ್ತದೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತ ಇದ್ದೇನೆ. ಬೆಂಗಳೂರಿಗೆ ಬೇರೆ ಪ್ರತಿಭೆ ನೋಡಿ, ಕರ್ನಾಟಕ ಬಜೆಟ್ ಯಾರೊಬ್ಬರು ಆಸ್ತಿ ಅಲ್ಲ. 7 ಕೋಟಿ ಜನರಿಗೂ ಪ್ರಾಪರ್ಟಿ ಇದು. 224 ಜನನು ಬಜೆಟ್ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥದ್ದು, ಕಾಮೆಂಟ್ಸ್ ಮಾಡ್ತಕ್ಕಂಥದ್ದು ಅವರವ್ರ ವೈಯಕ್ತಿಕವಾದ್ದು. ಆದರೆ ಬೆಂಗಳೂರಿಗೆ ಅಲ್ಲ, ಅದು ಬೆಂಗಳೂರು ಹೊರಗಡೆ ನಾನು ನೋಡಿಲ್ಲ. ಬೆಂಗಳೂರು ಮಾತ್ರ ಕಾನ್ಸಂಟ್ರೇಷನ್ ಮಾಡಿದ್ದೇನೆ. ಬೆಂಗಳೂರಿಗೆ 110 ಹಳ್ಳಿ ಏನು 10 ಕಾನ್ಸ್ಟಿಟ್ಯೂನ್ಸಿ ಬರ್ತದೆ, ಅದು ಪರ್ಮನೆಂಟ್ ಕಂಪ್ಲೀಟ್ ಬೆಂಗಳೂರು ಶಿಫ್ಟ್ ಮಾಡ್ತಕ್ಕಂಥದ್ದಕ್ಕೆ ಕೊಟ್ಟಿದ್ದಾರೆ. ಟ್ರಾಫಿಕ್ ಮಾಡಿದ್ದಾರೆ. ಇಷ್ಟಕ್ಕೆ ಅವರಿಬ್ಬರಿಗೂ ಅಭಿನಂದನೆ ಹೇಳ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.